ನಮಸ್ಕಾರ. ನನ್ನ ಹೆಸರು ಅಂಬಿಕಾ ದೇವಾಡಿಗ. ಮುಂಬೈ ವಿಶ್ವವಿದ್ಯಾಲಯ MA ದ್ವಿತೀಯ ವರ್ಷದ ವಿದ್ಯಾರ್ಥಿ. ನನ್ನ ಸಂಪ್ರಬಂಧದ ಹೆಸರು ಕೊಲ್ಲೂರು ಒಂದು ಸಾಂಸ್ಕೃತಿಕ ಅಧ್ಯಯನ. ಇದರಲ್ಲಿ ಶ್ರೀ ಕ್ಷೇತ್ರದ ಮಾಹಿತಿಯನ್ನು ಸಾಧ್ಯವಾದಷ್ಟು ವಿವರಿಸಲಾಗಿದೆ. ಕರ್ನಾಟಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಕೊಲ್ಲೂರು. ಈ ಕ್ಷೇತ್ರದ ಬಗ್ಗೆ ಅಧ್ಯಯನ ನಡೆಸಬೇಕೆಂದು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ನಮ್ಮ ಆದರಣೀಯ ಗುರುಗಳೂ ಆಗಿರುವ ಶ್ರೀ GN ಉಪಾಧ್ಯ ಸರ್ ಅವರ ಮಾರ್ಗದರ್ಶನದ ಮೇರೆಗೆ ಕೊಲ್ಲೂರಿನವಳೇ ಆದ ನಾನು ಈ ಸಂಪ್ರಬಂಧವನ್ನು ರಚಿಸಿರುತ್ತೇನೆ. ಕೊಲ್ಲೂರು ಧಾರ್ಮಿಕ ಕ್ಷೇತ್ರವಾಗಿರುವುದರಿಂದ ಮೊದಲು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ, ನಂತರ ಭೌಗೋಳಿಕವಾದ ಪ್ರಕೃತಿ ವೈಭವಾದಿಗಳನ್ನು ಬಿತ್ತರಿಸಿದ ನಂತರ ಐತಿಹಾಸಿಕವಾಗಿ ಕೊಲ್ಲೂರಿಗೆ ವಿವಿಧ ಆರ್ಥಿಕ ಸಹಕಾರ ನೀಡುತ್ತಾ ರಾಜರಾಣಿಯರ ಕೊಡುಗೆಯನ್ನು ವಿವರಿಸಿ, ತರುವಾಯ ಕೊಲ್ಲೂರು ಪರಿಸರದಲ್ಲಿರುವ ಇನ್ನಿತರ ದೇವ ಮಂದಿರಗಳ ವಿವರಣೆಗಳನ್ನು ವಿವರಿಸಿದ್ದೇನೆ. ಕೆಳದಿಯ ಸಂಸ್ಥಾನದ ರಾಜರು, ಸಮೀಪದ ಹೊಸಂಗಡಿಯ ಅರಸರು ಆಳ್ವಿಕೆಯಿಂದ ಪ್ರಾರಂಭವಾದ ಬ್ರಿಟಿಷರ ಆಳ್ವಿಕೆಯವರೆಗಿನ ಘಟನಾವಳಿಗಳನ್ನು ಸಂಗ್ರಹಿಸಲಾಗಿದೆ. ಕೊಲ್ಲೂರಿನ ಪರಿಸರದಲ್ಲಿ ಹರಿಯುತ್ತಿರುವ ಸೌಪರ್ಣಿಕಾ ಮೊದಲಾದ ನದಿಗಳೇ ಮತ್ತು ಕೊಡಚಾದ್ರಿ ಪರ್ವತದ ಆರಾಧನಾ ಕ್ಷೇತ್ರಗಳನ್ನು ವಿವರಿಸಲಾಗಿದೆ. ಕೊಲ್ಲೂರಿನ ಬಗ್ಗೆ ಪೌರಾಣಿಕವಾಗಿ ಕಥನಗಳನ್ನು ಶ್ರೀ ಸರಸ್ವತಿ ಅಮ್ಮನವರು ಬರೆದಿರುವ ಕಿರುಗ್ರಂಥಗಳಿಂದ ಸಂಗ್ರಹಿಸಲಾಗಿದೆ. ತರುವಾಯ ಕೊಲ್ಲೂರಿನಲ್ಲಿ ಜರುಗುತ್ತಿರುವ ಉತ್ಸವಗಳು, ಪೂಜಾ ವಿಶೇಷಗಳು, ದೇವಿಯ ಆಭರಣಗಳು ವಿವರಗಳನ್ನು ಸಂಗ್ರಹಿಸಲಾಗಿದೆ. ಇನ್ನು ಕೊಲ್ಲೂರಿನ ಆಡಳಿತವನ್ನು ಪ್ರಾರಂಭದ ದಿನಗಳಲ್ಲಿ ಅಡಿಗರೆಂಬ ಅರ್ಚಕರ ಮನೆತನದವರೇ ನಡೆಸುತ್ತಿದ್ದು, ಕಾಲಾಂತರದಲ್ಲಿ ಸರಕಾರದಿಂದ ಆಡಳಿತದ ಅಧಿಕಾರಿಗಳ ನೇಮಕವಾದ್ದರಿಂದ ಆದ ಸುಧಾರಣೆಗಳು, ಕೊಲ್ಲೂರಿನ ಯಕ್ಷಗಾನ ಮಂಡಳಿಯ ವೈಶಿಷ್ಟ್ಯ, ಜೇಸುದಾಸರೇ ಆದಿಯಾದ ಕಲಾವಿದರು ಮಾಡುತ್ತಿದ್ದ ಸೇವೆ, ಶಂಕರಾಚಾರ್ಯರೇ ಶ್ರೀದೇವಿಯ ಪಂಚಲೋಹದ ಮೂರ್ತಿಯನ್ನು ನಿರ್ಮಿಸಿರುವ ವಿವರ, ನಗರಗಳನ್ನು ಸಂಚರಿಸಿ ಶ್ರೀ ಶಂಕರಾಚಾರ್ಯರು ಶ್ರೀದೇವಿಯ ಆರಾಧನೆಗಾಗಿ ಕೊಡಚಾದ್ರಿ ಬೆಟ್ಟದ ಮೇಲೆ ದೀರ್ಘಕಾಲ ತಪಸ್ಸು ಮಾಡಿ ದೇವಿಯ ಸಾನ್ನಿಧ್ಯವನ್ನು ಕೇರಳಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಿದಾಗ ಶ್ರೀದೇವಿ ಕೊಲ್ಲೂರಿನಲ್ಲೇ ನೆಲೆಯಾದ ಘಟನೆ, ಇವೆಲ್ಲವೂ ಅಡಿಗ ಮನೆತನದ ಇತಿಹಾಸವುಳ್ಳ ಚಿತ್ತವಿತ್ತಿ ಎಂಬ ಗ್ರಂಥದಿಂದ ಆರಿಸಲಾಗಿದೆ. ಪೂಜಾ ವಿವರಗಳು ಹಾಗೂ ಇನ್ನಿತರ ಮಾಹಿತಿಗಳನ್ನು ತಂತ್ರಿಗಳಾದ ಮಂಜುನಾಥ ಅಡಿಗರು ನೀಡಿದ ಮಾರ್ಗದರ್ಶನದಿಂದ ಪ್ರಸ್ತುತಪಡಿಸಿದ್ದೇನೆ. ದಕ್ಷಿಣ ಭಾರತದ ಇತರ ದೇವಾಲಯಗಳಂತೆ ಕೊಲ್ಲೂರಿಗೆ ಅನ್ಯಮತಿಗಳ ಉಪಟಳ ಕಡಿಮೆ ಎಂದೇ ಹೇಳಬಹುದು. ಅಪವಾದವೆಂಬಂತೆ ಮರಾಠ ಸಂಸ್ಥಾನದ ದಾಳಿ, ಪಂಜಾಬಿನ ಕಳ್ಳರು ದೇವಿಯ ಆಭರಣಗಳನ್ನು ಅಪಹರಿಸಿದ ಘಟನೆ ಬಿಟ್ಟರೆ ಇತರ ಉಪಟಳಗಳ ಉಲ್ಲೇಖವಿಲ್ಲ. ಈಗಲೂ ಟಿಪ್ಪುವಿನಿಂದ ಆರಂಭವಾದ ಸಲಾಂ ಆರತಿ ಎಂಬ ಸೇವೆ ಪ್ರಚಲಿತದಲ್ಲಿದೆ. ಕಳೆದ ಶತಕದಲ್ಲಿ ಕೇರಳದಿಂದ ಬಂದ ನಾಯರಿಗಳ ಕುಟುಂಬವೊಂದು ಬ್ರಹ್ಮಾವರದ ಸಮೀಪದಲ್ಲಿ ದಾರಿ ತಪ್ಪಿ ಅಲ್ಲೇ ನೆಲೆಯಾಗಿ ನಾಯರಿಗಳು ಆದ ವಿವರ, ಮದರಾಸಿನ ಮುಖ್ಯಮಂತ್ರಿ ಮತ್ತು ನಟನಾಗಿರುವ ಶ್ರೀ MG ರಾಮಚಂದ್ರನ್ ಅರ್ಪಿಸುವ ಬಂಗಾರದ ಖಡ್ಗ, ಮೈಸೂರಿನ ಮುಖ್ಯಮಂತ್ರಿ ಅರ್ಪಿಸಿದ ಖಡ್ಗದ ಬಗ್ಗೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಕೊಲ್ಲೂರಿನ ಸಂದರ್ಶನ ಇತ್ಯಾದಿ ವಿವರಗಳನ್ನು ವರ್ತಮಾನ ಪತ್ರಿಕೆಗಳ ಅಧ್ಯಯನದಿಂದ ಆರಿಸಲಾಗಿದೆ. ಹಿಂದಿನ ಕೊಲ್ಲೂರು ಮತ್ತು ಈಗಿನ ಕೊಲ್ಲೂರಿನ ವಿವರಗಳನ್ನು ಸವಿವರವಾಗಿ ಉಲ್ಲೇಖಿಸಲಾಗಿದೆ. ಈ ದೇವಿಯ ವಿಗ್ರಹವನ್ನು ಶ್ರೀಚಕ್ರ ಯಂತ್ರಗಳಿಂದ ಸ್ಥಾಪಿಸಲಾಗಿದ್ದು, ಈ ದೇವಿಯ ಕರ್ನಾಟಕದ 7 ಮುಕ್ತಿ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು, ದೇವಿಯನ್ನು ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿ ಎಂದು 3 ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಎಂದು ವಿವರಿಸಲಾಗಿದೆ. ದೇವಿಯ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಲಾಗಿದ್ದು, ಕೊಲ್ಲೂರಿನ ಬಗ್ಗೆ ಖಚಿತವಾದ ಗ್ರಂಥಗಳು ಕಡಿಮೆ ಇರುವುದರಿಂದ ಕೆಲವೆಡೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಪ್ರಬಂಧದ ಆರಂಭದಲ್ಲಿ ಕರ್ನಾಟಕದ ದೇವಾಲಯಗಳ ವಿವರಗಳ ಬಗ್ಗೆ, ಮೂರ್ತಿ ಪೂಜೆಗಳ ಬಗ್ಗೆ ಪಕ್ಷಿನೋಟವಿದೆ. ಈ ಪ್ರಬಂಧ ಶ್ರೀ ಕ್ಷೇತ್ರದ ಬಗ್ಗೆ ಪೂರ್ಣವಾದ ವಿವರವಲ್ಲವಾದರೂ ಸಾಧ್ಯವಾದಷ್ಟು ಸಂಗ್ರಹಿಸಿ ಬರೆಯಲಾಗಿದೆ. ಪ್ರಬಂಧದ ಆರಂಭದಲ್ಲಿ ತಿಳಿಸಿರುವಂತೆ ಕೊಲ್ಲೂರಿನ ಶ್ರೀದೇವಿ ಮಂದಿರವು ಬೇಲೂರು ಹಳೆಬೀಡಿನಂತೆ ಶಿಲ್ಪಕಲೆಗಳ ನಾಡಲ್ಲ, ರಾಜರ ಆಳ್ವಿಕೆಯ ಕೇಂದ್ರವಲ್ಲ, ಜನರ ಆಹಾರ ವಿಹಾರಗಳಿಗೆ ಹೆಸರಾದ ಶ್ರೀ ಪ್ರದೇಶವಾಗಿದ್ದು, ಶ್ರೀದೇವಿ ಮುಖಾಂಬಿಕೆ ನೆಲೆಯಾಗಿರುವ ಪುಣ್ಯಕ್ಷೇತ್ರ, ಕಾರಣಿಕ ಕ್ಷೇತ್ರವೆಂದು ಹೆಸರಾಗಿದ್ದು, ಮತ್ತೆ ಕರ್ನಾಟಕ, ಕೇರಳಗಳಿಂದ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ಇಂದು ದೇಶದಾದ್ಯಂತ ಪ್ರಸಿದ್ಧಿ ಪಡೆಯುತ್ತಿರುವ ಸುಪ್ರಸಿದ್ಧ ಕ್ಷೇತ್ರವಾಗಿ ಶ್ರೀ ಕ್ಷೇತ್ರ ಬೆಳೆಯುತ್ತಿರುವುದು ಗಮನಾರ್ಹ. ನನ್ನ ಗಮನಕ್ಕೆ ಬಾರದ ಇನ್ನೂ ಅನೇಕ ವಿಷಯಗಳಿದ್ದಾಗಿಯೂ ಏನಾದರೂ ತಪ್ಪಿದ್ದಲ್ಲಿ ಮನ್ನಿಸಬೇಕಾಗಿ ವಿನಂತಿ. ಈ ಸಂಪ್ರಬಂಧವನ್ನು ಆಯ್ದುಕೊಳ್ಳಲು ಮಾರ್ಗದರ್ಶನ ನೀಡಿದ ಕನ್ನಡ ವಿಭಾಗದ ಮುಖ್ಯಸ್ಥರಾದ
ಪ್ರೊಫೆಸರ್ GN ಉಪಾಧ್ಯ ಸರ್ ಹಾಗೂ ವಿಭಾಗದ ಸಹ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು.